ನಾಲ್ಕು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಿಂದ ಈಗ ಬಹುದೊಡ್ಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಸ್ವತಃ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಇಂಥದೊಂದು ಆತಂಕಕಾರಿ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸದ್ಯ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದ 6 ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ಜಲಾಶಯ ಮುಂಭಾಗದಲ್ಲಿರ್ತಕ್ಕಂಥದ್ದು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರ್ತಕ್ಕಂಥ ಇದು ತುಂಗಭದ್ರಾ ಜಲಾಶಯ. ಈ ಜಲಾಶಯವನ್ನು ನಂಬಿ 4 ಜಿಲ್ಲೆಯ ಲಕ್ಷಾಂತರ ರೈತರು ಬದುಕ್ತಾರೆ. ಅವರ ಬದುಕನ್ನು ಈ ಜಲಾಶಯದ ಮೇಲೆ ಅವಲಂಬಿತರಾಗಿ ಕಟ್ಕೊಂಡಿದ್ದಾರೆ. ಯಾಕಂದರೆ ಇದೇ ಜಲಾಶಯದಿಂದ ಅವರು ಭತ್ತವನ್ನು ಬೆಳೀತಾರೆ. ಆದರೆ ಈ ಜಲಾಶಯಕ್ಕೆ ಇದೀಗ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಒಟ್ಟು 33 ಗೇಟ್ಗಳು ಈ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿರುವ ಪ್ರಕಾರ ಒಟ್ಟು 6 ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಒಂದು ಜಲಾಶಯದ ಗೇಟ್ ನಂಬರ್ 11, 18, 20, 24 ಜೊತೆಗೆ 27 ಮತ್ತು 28 ಈ 6 ಗೇಟ್ಗಳನ್ನು ಮೇಲೆತ್ತಕ್ಕೆ ಆಗ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ಜಲಾಶಯದಲ್ಲಿ ಆ ಒಂದು ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತೀನಿ. ಆ ಗೇಟ್ ನಂಬರ್ 4 ಏನಿದೆ ಆ ಗೇಟ್ ನಂಬರ್ ಕೂಡ 4 ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಗೇಟ್ ನಂಬರ್ 4 ಕೇವಲ 2 ಅಡಿಯಷ್ಟನ್ನು ಮೇಲೆತ್ತಕ್ಕೆ ಸಾಧ್ಯವಾಗ್ತಿದೆ. ಆದರೆ ಉಳಿದ 6 ಗೇಟ್ಗಳು ಮೇಲೆತ್ತಕ್ಕೆ ಮತ್ತು ಕೆಳಗಡೆ ಇಳಿಸೋಕ್ಕೆ ಸಾಧ್ಯವಾಗ್ತಿಲ್ಲ. ಈಗಾಗಲೇ ಒಂದು ಡ್ಯಾಮ್ ರಿವ್ಯೂ ಕಮಿಟಿ ವರದಿ ಕೊಟ್ಟಿರುವ ಆಧಾರದ ಮೇಲೆ ತಂಗಡಗಿಯವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಜಲಾಶಯದ ಗೇಟ್ ನಂಬರ್ 4 ಸಹಿತ 7 ಗೇಟ್ಗಳು ಈಗ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಅವು ಮೇಲೆತ್ತಕ್ಕೆ ಸಾಧ್ಯವಾಗ್ತಿಲ್ಲ. ಈ 7 ಗೇಟ್ಗಳು ಬೆಂಡ್ ಆಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಕಳೆದ ವರ್ಷ ಆಗಸ್ಟ್ 19ರಂದು ಈ ಆಗಸ್ಟ್ 10ರಂದು 19ನೇ ಗೇಟ್ ಕೂಡ ಕೊಚ್ಚಿ ಹೋಗಿತ್ತು. ಇವತ್ತಿಗೆ ಹೆಚ್ಚು ಕಡಿಮೆ 1 ವರ್ಷ ಆದರೂ ಕೂಡ ಸರ್ಕಾರ ಆ ಗೇಟನ್ನು ದುರಸ್ತಿ ಮಾಡುವ ಕೆಲಸಕ್ಕೆ ಕೈ ಹಾಕಿಲ್ಲ. ಇದುವರೆಗೂ ಕೂಡ 19ನೇ ಗೇಟ್ ತುಂಗಭದ್ರಾ ಜಲಾಶಯಕ್ಕೆ ಬಂದು ಕೆಲಸಗಳು ನಡೀತಿದ್ದು ಒಂದು ಕಡೆ ಆದರೆ ಗೇಟನ್ನು ಅಳವಡಿಸುವಂಥ ಕಾರ್ಯ ಆಗ್ತಿಲ್ಲ. ಜಲಾಶಯದಲ್ಲಿ ಸದ್ಯ 80 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಇವತ್ತು 13,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಜಲಾಶಯದ 3 ಗೇಟ್ಗಳ ಮೂಲಕ ಈಗಾಗಲೇ ನೀರನ್ನು ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತಿಗೆ ಜಲಾಶಯಕ್ಕೆ 20,000 ಕ್ಯೂಸೆಕ್ಸ್ ನೀರಷ್ಟು ಒಳ ಹರಿವಿರ್ತಕ್ಕಂಥದ್ದು. ಹೀಗಾಗಿ 13,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ತಜ್ಞರ ವರದಿ ಪ್ರಕಾರ ಜಲಾಶಯದಲ್ಲಿ ಕೇವಲ 80 TMC ನೀರು ಸಂಗ್ರಹ ಆಗಬೇಕಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯ 7 ಗೇಟ್ಗಳಿಗೆ ಆಪತ್ತು ಎದುರಾಗಿರ್ತಕ್ಕಂಥದ್ದು. ಜಲಾಶಯಕ್ಕೆ ಸರಿಸುಮಾರು 1.5 ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದಿದ್ದೆ. ಆದರೆ 32 ಗೇಟ್ಗಳಿಗೂ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಕಳೆದ ವರ್ಷವೇ 19ನೇ ಗೇಟ್ ದುರಸ್ತಿ ಕಾರ್ಯ ಆಗಿದ್ರೆ ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಎಲ್ಲ ಗೇಟ್ಗಳನ್ನು ದುರಸ್ತಿ ಮಾಡಿದ್ರೆ ಇಂಥದ್ದೊಂದು ಆಪತ್ತು ಜಲಾಶಯಕ್ಕೆ ಎದುರಾಗ್ತಿದ್ದಿಲ್ಲ. ಇವತ್ತು 7 ಗೇಟ್ಗಳಿಗೆ ಆಪತ್ತು ಎದುರಾಗಿದ್ದು ಈ ಒಂದು ಜಲಾಶಯವನ್ನು ನಂಬಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು 4 ಜಿಲ್ಲೆಯ ರೈತರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ. ಇದೇ ಜಲಾಶಯದ ಮೇಲೆ ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಇದೀಗ ಶಿವರಾಜ್ ತಂಗಡಗಿ ಕೊಟ್ಟಿರುವಂಥ ಹೇಳಿಕೆ ಸಹಜವಾಗಿ 4 ಜಿಲ್ಲೆಯ ರೈತರಿಗೆ ಆತಂಕವನ್ನು ತಂದೊಡ್ಡಿದ್ದು. ಜೊತೆಗೆ ಜಲಾಶಯಕ್ಕೆ ಹಾನಿಯಾದರೆ ಯಾರು ಇದಕ್ಕೆ ಹೊಣೆ ಅನ್ನೋದು ಇಲ್ಲಿರ್ತಕ್ಕಂತಹ ಪ್ರಶ್ನೆ. ಯಾಕಂದ್ರೆ ಕಳೆದ ವರ್ಷವೇ ಗೇಟ್ ಕೊಚ್ಚಿ ಹೋದ್ರೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಸರ್ಕಾರಗಳು ಈ ಗೇಟನ್ನು ಇದುವರೆಗೂ ಕೂಡ ದುರಸ್ತಿ ಮಾಡುವ ಕೆಲಸಕ್ಕೆ ಕೈ ಹಾಕಿಲ್ಲ. ರಾಜ್ಯ ಸರ್ಕಾರದವರು TB ಬೋರ್ಡ್ ಒಂದು ಕೇಂದ್ರದ ಅಧೀನದಲ್ಲಿ ಬರುತ್ತೆ. ಅವರು ಗೇಟ್ ಅಳವಡಿಕೆಯನ್ನ ಮಾಡ್ಬೇಕಂತ ಹೇಳಿದ್ರೆ ಸ್ಥಳೀಯ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರದ ಹೊಣೆ. ರಾಜ್ಯ ಸರ್ಕಾರ ಇದನ್ನ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಈಗ ಜಲಾಶಯಕ್ಕೆ ಬಹುದೊಡ್ಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಸದ್ಯ ಜಲಾಶಯದಲ್ಲಿ 19 ಗೇಟ್ ಸಹಿತ ಸೇರಿ ಒಟ್ಟು 8 ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಇವತ್ತು ಕೇವಲ 3 ಗೇಟ್ಗಳ ಮೂಲಕ 13,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಿದೆ. ಆದರೆ ಈ ಒಂದು ಗೇಟ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು 4 ಜಿಲ್ಲೆಯ ರೈತರಲ್ಲಿ ಬಹುದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.